ಈ ಕಲ್ಯಾಣ ಚಾಲುಕ್ಯರ ಕಾಲದ 10-11ನೇ ಶತಮಾನದೊಳಗೆ ನಿರ್ಮಾಣವಾಗಿರುವಂಥ ಈ ದೇವಾಲಯ ಇಲ್ಲಿ ಜಾಲಾಂಧ್ರಗಳೊಂದಿಗೆ ಅಂದರೆ ವೆಂಟಿಲೇಟೆಡ್ ವಿಂಡೋಸ್ ಅಂತೇನು ಕರಿತೀವಿ, ಹಂಗೆ ಇಲ್ಲಿ ಕಲಾತ್ಮಕ ಕೆತ್ತನೆಯೊಂದಿಗೆ ಇಲ್ಲಿ ಬಾಗಿಲು ವಾರ್ಡ್ಗಳಂತ ತಾವು ನೋಡ್ತೀರಿ. ಒಟ್ಟಾರೆ 5 ವೈಷ್ಣವ ಗುಡಿಗಳ ಶಾಸನೋಕ್ತ 5 ದೇವಾಲಯಗಳಿವೆ ಅಂತ ಹೇಳ್ತೇನೆ. ಈ ಕೋಟೆ ವೀರಭದ್ರ ದೇವ್ರ ಗುಡಿ ಅಂತ ಏನು ಕರಿತೀವಿ, ಆ ಕೋಟೆಯ ವೀರಭದ್ರೇಶ್ವರ ದೇವಾಲಯದ ಮುಂದೆ ಇರ್ತಕ್ಕಂಥ ಇನ್ನೊಂದು ನಾಗನಬಾವಿ ಚಂದ್ರಮೌಳೇಶ್ವರ, ಅದ್ರ ಮುಂದೆ ಇರ್ತಕ್ಕಂಥ ಈ ಕೋಟೆ ಆಗಿನ ವಿಜಯನಗರ ಕಾಲದೊಳಗೆ ಮೊದಲಿದ್ದಂಥ ಬಾದಾಮಿ ಚಾಲುಕ್ಯರ ಕಾಲದ ಕೋಟೆಯ ಮೇಲೆ ಮತ್ತೊಂದು ಗೋಡೆಯನ್ನು ಅಲ್ಲಿ ಸಿಕ್ಕಂಥ ಪ್ರಾಚೀನ ಸ್ಮಾರಕಗಳ ಅವಶೇಷಗಳನ್ನು ಬಳಸಿಕೊಂಡು ನಂತರ ಇದರ ಮೇಲೆ ಕೋಟೆ ಗೋಡೆ ಏನು ದೊಡ್ಡ ದೊಡ್ಡ ಕಲ್ಲಿದ್ದಾವಲ್ಲ, ಗುಡಿಯ ಕಲ್ಲುಗಳನ್ನು ಅಂದರೆ ಸ್ಮಾರಕಗಳ ಅವಶೇಷಗಳನ್ನು ಬಳಸಿಕೊಂಡು ಈ ನಂತರದ ಕೋಟೆ ಬಾಗಲ ಅಂದರೆ ಹಾಳು ಮಣ್ಣಿನ ಒಂದು ಬಾಗಲ ಅಂದರೆ ಗೋಡೆ ನಿರ್ಮಾಣ ಮಾಡಿ ಇಲ್ಲಿ 2 ಬಾಗಲ ಇದ್ದದ್ರೊಳಗೆ ಒಂದು ಬಾಗಲ ಇದೆ, ಇನ್ನೊಂದು ಬಾಗಲ ಕೋಟೆ ವೀರಭದ್ರೇಶ್ವರ ಗುಡಿ ಎದುರಿಗಿತ್ತು. ಇಲ್ಲಿರ್ತಂಥ ಎಲ್ಲ ಪ್ರದೇಶ ಅರಸನ ಅಂತಃಪುರ, ಅರಸನ ರಾಣಿಯರ ವಾಸ ಅಂತೇನು ಕರಿತೀವಿ. ಆ ಭಾಗದೊಳಗೆ ಇವತ್ತೆಲ್ಲ ಇಲ್ಲಿ ಈ ಭಾಗ ಏನು ಒಂದು ತೋಟ ಇತ್ತು, ಆ ತೋಟದ ಪ್ರದೇಶ ಇವತ್ತೆಲ್ಲ ಇಲ್ಲಿ ಅನೇಕ ಮನೆಗಳು ನಿರ್ಮಾಣ ಆದರೂ ಈ ಕೋಟೆ ಗೋಡೆಗುಂಟ ಇಲ್ಲಿ 2 ದೇವಸ್ಥಾನ, ಒಂದು ಬಾವಿ ಇದೆ. ಇವುಗಳ ಮಧ್ಯೆ ಈ ಕೋಟೆಗೆ ಹೊಂದಿ ಇಲ್ಲಿ ಅನೇಕ ಸ್ಮಾರಕಗಳ ಅವಶೇಷಗಳು, ಶಾಸನಗಳು, ಶಿಲ್ಪಗಳು ಇರುವಂಥ ಇಲ್ಲಿ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಗಳು ಇದ್ವು ಅಂತ ಹೇಳ್ತೀವಿ. ಈ ದೃಷ್ಟಿಯೊಳಗೆ ಲಕ್ಕುಂಡಿಯ ಉತ್ಖನ ಏನು ಲಕ್ಕುಂಡಿ ಉತ್ಖನದಿಂದ 3 ಸುತ್ತಿನ ಕೋಟೆ ಗೋಡೆ ಸಿಕ್ಕಿದೆ. ಇವತ್ತು ನಾವೇನು 3 ಸುತ್ತಿನ ಕೋಟೆ ಅಂತ ಕರಿತೀವಿ. ಇನ್ನೊಂದು ಬಾದಾಮಿ ಚಾಲುಕ್ಯರ ಕಾಲದ ಕೋಟೆ ತಳಪಾಯದ ಮೇಲೆ ಇರ್ತಕ್ಕಂಥ ಈ ಕೋಟೆ ಬಾಗಿಲುಗಳ ಹಿಂದುಗಡೆ ಒಂದು ಕೋಟೆ ವೀರಭದ್ರೇಶ್ವರ ಗುಡಿ, ಒಂದು ಚಂದ್ರಮೌಳೇಶ್ವರ ಗುಡಿ, ಒಂದು ನಾಗನಬಾವಿ. ಈ ಚಂದ್ರಮೌಳೇಶ್ವರ ಮತ್ತು ನಾಗನಬಾವಿಗೆ ಸಿದ್ಧರ ಗುಡಿ, ಸಿದ್ಧರ ಬಾವಿ ಅಂತಲೂ ಕರೀತಾರೆ. ಕೋಟೆ ವೀರಭದ್ರೇಶ್ವರ ಅಂದರೆ ಒಂದು ಕಡೆ ಈಶ್ವರಲಿಂಗ ಇದೆ, ಮತ್ತೊಂದು ಕಡೆ ವೀರಭದ್ರ ದೇವ್ರ ಮೂರ್ತಿ ಇದೆ. ಒಟ್ಟಾರೆ ಇವು ಎಲ್ಲ ವಿಜಯನಗರ ಕಾಲದಕ್ಕಿಂತ ಮೊದಲ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂಥ ಸ್ಮಾರಕಗಳು, ಅನೇಕ ಮಾರ್ಪಾಡುಗಳೊಂದಿಗೆ ಇಂದಿಗೂ ಪೂಜೆಯನ್ನು ಮಾಡತಕ್ಕಂಥ ದೇವಾಲಯದೊಳಗೆ ಕೋಟೆ ವೀರಭದ್ರ ಇದೆ, ಪೂಜೆ ಆಗ್ತದೆ. ಅದ್ರ ಪಕ್ಕದಲ್ಲೇ ಇರ್ತಕ್ಕಂಥ ಚಂದ್ರಮೌಳೇಶ್ವರ ಗುಡಿ ಇವತ್ತಿಗೂ ಅಲ್ಲೇ ಒಳಗಡೆ ಈಶ್ವರಲಿಂಗು ದಿನನಿತ್ಯ ಪೂಜಾ ಮಾಡ್ಕೊಳ್ಳೋರು ಬಂದು ಪೂಜಾ ಮಾಡ್ತಾರೆ. ಲಕ್ಕುಂಡಿಯ ಒಂದು ವೈಭವದ ಇತಿಹಾಸದ ಒಂದು ಭಾಗವಾಗಿ ಈಗ ನಾವಿದ್ದೀವಿ ಕೋಟೆ ವೀರಭದ್ರ ದೇವಸ್ಥಾನದ ಮುಂದೆ. ಈ ಒಂದು ಸ್ಥಳದಲ್ಲಿ ನಾಗರಬಾವಿ, ಚಂದ್ರಮೌಳೇಶ್ವರ ಮತ್ತು ಕೋಟೆ ವೀರಭದ್ರ ಗುಡಿ ಕೂಡ ಇದೆ. ಇದ್ರದ್ದು ಸಮಗ್ರವಾದ ಇತಿಹಾಸ ಮತ್ತು ಲಕ್ಕುಂಡಿಯ ಒಂದು ವೈಭವದ ಇತಿಹಾಸ ಯಾವ ರೀತಿ ಇತ್ತು ಮತ್ತು ಈ ಸ್ಥಳದ ಒಂದು ಮಹತ್ವವಾದರೂ ಏನು ಅಂತ ನಮ್ಮ ಅದಾ ಕಟ್ಟಿಮನಿ ಸರ್ ಅವರು ಹೇಳ್ತಾರೆ. ಸರ್ ವೀಕ್ಷಕರೇ, ಈ ಲಕ್ಕುಂಡಿಯ ಇತಿಹಾಸದಲ್ಲಿ 101 ಗುಡಿ, 101 ಬಾವಿ, 101 ಈಶ್ವರಲಿಂಗು ಅಂತೇನು ಹೇಳ್ತಾರೆ. ಹಿಂದಿನಿಂದ ಹೇಳ್ತಕ್ಕಂಥ ಬಂದಿರುವಂಥ ಐತಿಹ್ಯದ ಪ್ರಕಾರ ಇಲ್ಲಿ ಸಾಕಷ್ಟು ಗುಡಿಗಳು ಇದ್ವು ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ಕೋಟೆ ಗೋಡೆ ಅಂತ ವೀಕ್ಷಣೆ ಮಾಡಿದಾರಲ್ಲ, ಆ ಕೋಟೆ ಗೋಡೆಯೊಳಗೆ ಅನೇಕ ದೇವಾಲಯಗಳ ಅವಶೇಷಗಳು ಇದ್ದಾವೆ, ಶಾಸನಗಳು ಇದ್ದಾವೆ, ಶಿಲ್ಪಗಳು ಇದ್ದಾವೆ. ಈಗ ಲಕ್ಕುಂಡಿ ಉತ್ಖನ ಏನು ಒಂದು ಹಂತ ಮುಗಿದು 2ನೇ ಹಂತ ಪ್ರಾರಂಭ ಆಗ್ಬೇಕ. ಈ ಲಕ್ಕುಂಡಿಯ ಉತ್ಖನದ ಉದ್ದೇಶ ಇದು ಲಕ್ಕುಂಡಿಯ ಪ್ರಾಚೀನತೆ. ಈ ಕೋಟೆ ಬಾದಾಮಿ ಚಾಲುಕ್ಯರ ಕಾಲದ ಒಂದು ಕಲ್ಲುಗಳನ್ನು ಅಲ್ಲೇನು ಕೋಟೆಗೋಡೆ ತಳಪಾಯದ ಅದರ ಮೇಲೆ ಕಟ್ಟಿರುವಂಥ ಈ 2ನೇ ವಿಜಯನಗರ ಕಾಲದ ಹಂತದ ಕೋಟೆಗೋಡೆ ಅಂತ ತಾವು ನೋಡ್ತಾ ಇದ್ದೀರಿ. ಅದರ ಒಳಗಡೆ ಕಲ್ಯಾಣ ಚಾಲುಕ್ಯರ ಕಾಲದ ಇಲ್ಲೇನು ಕೋಟೆ ವೀರಭದ್ರೇಶ್ವರ ಗುಡಿ ಅಂತೇನು ಕರೀತಾರೆ, ಇಲ್ಲಿ ಒಳಗಡೆ ಹರಿಹರ ದೇವಸ್ಥಾನ ಅಂತ ಹೇಳ್ತೀವಿ. ಇವೆರಡು ಹರಿಹರ ದೇವಸ್ಥಾನ ಏನು ಒಳಗಡೆ ಈಗ ಒಂದು ಕಡೆ ಈಶ್ವರಲಿಂಗು ಇದೆ, ಒಂದು ಕಡೆ ವೀರಭದ್ರ ದೇವರ ಮೂರ್ತಿ ಇದೆ. ಇದರ ಮಾರ್ಪಾಟು ಅಂದರೆ ಇದರ ಮೂಲತಃ ಇದ್ದಂಥ ಹರಿಹರ ದೇವಸ್ಥಾನ ಇವತ್ತಿಗೆ ಒಂದು ಈಶ್ವರಲಿಂಗು ಇದೆ, ಒಂದು ವೀರಭದ್ರ ದೇವರ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ಗೋಡೆ ಒಳಗೆ ಆ ದೇವಸ್ಥಾನದ ಒಳಗೆ ಇದ್ದಾವೆ. ಇಲ್ಲಿರ್ತಕ್ಕಂಥ 2 ದೇವಾಲಯಗಳ 2 ಬಾಗಿಲ, 2 ಪ್ರವೇಶದ್ವಾರ ಮೆಟ್ಟಿಲ, ಮುಂದಿರ್ತಕ್ಕಂಥ ಅಂಕಡ, ಜಾಲಾಂಧ್ರದೊಂದಿಗೆ ಬಾಗಿಲು ವಾರ್ಡ್ಗಳು, ಅದರ ಒಳಗಡೆ 2 ನವರಂಗ, 2 ಅಂತರಾಳ, 2 ಗರ್ಭಗೃಹಗಳಿವೆ. ಬನ್ನಿ ನೋಡುವ.
ಇಲ್ಲಿರ್ತಕ್ಕಂಥ 2 ಪ್ರವೇಶ ಏನು ದ್ವಾರ ಮೆಟ್ಟಲುಗಳಿವೆ. ಈ ಪ್ರವೇಶ ದ್ವಾರದ ಮುಂದೆ ತೆರೆದ ಮಂಟಪ ಅಂದರೆ ಮುಖಮಂಟಪ ಅಂತ ಏನು ಕರಿತೀವಿ. ಈ ಕಂಬಗಳ ಕಲಾತ್ಮಕ ಕೆತ್ತನೆಯೊಂದಿಗೆ ಬಾಗಿಲು ವಾಡಗಳನ್ನು ತಾವು ಗಮನಿಸಿದಾಗ ಈ ಕಲ್ಯಾಣ ಚಾಲುಕ್ಯರ ಕಾಲದ 10-11ನೇ ಶತಮಾನದೊಳಗೆ ನಿರ್ಮಾಣವಾಗಿರುವಂಥ ಈ ದೇವಾಲಯ ಇಲ್ಲಿ ಜಾಲಾಂಧ್ರಗಳೊಂದಿಗೆ ಅಂದರೆ ವೆಂಟಿಲೇಟೆಡ್ ವಿಂಡೋಸ್ ಅಂತ ಏನು ಕರಿತೀವಿ ಹಂಗೆ ಇಲ್ಲಿ ಕಲಾತ್ಮಕ ಕೆತ್ತನೆಯೊಂದಿಗೆ ಇಲ್ಲಿ ಬಾಗಿಲು ವಾರ್ಡ್ಗಳನ್ನು ತಾವು ನೋಡ್ತೀರಿ. ಈ 2 ಬಾಗಿಲು ವಾರ್ಡ್ಗಳ ಮುಂದೆ 2 ನವರಂಗ, 2 ಅಂತರಾಳ, 2 ಗರ್ಭಗೃಹ ಇದೆ. ಬನ್ನಿ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಒಂದು ಕಡೆ ಕೋಟೆ ವೀರಭದ್ರ ದೇವ್ರ ಮೂರ್ತಿ ಅಂತ ತಾವು ನೋಡಿದ್ರಿ, ಇನ್ನೊಂದು ಕಡೆ ಈಶ್ವರ ಇದೆ. ಅಂದರೆ ಇದು ಮೂಲತಃ ಹರಿಹರೇಶ್ವರ. ಒಂದು ಕಡೆ ವಿಷ್ಣು, ಒಂದು ಕಡೆ ಶಿವನ ಗುಡಿ ಇತ್ತು ಅನ್ನೋದು ಇಲ್ಲಿರ್ತಕ್ಕಂಥ ಶಾಸನಗಳು ಹೇಳ್ಕೊಡ್ತಾವು. ಈ ಶಾಸನಗಳ ಕಾಲದ ಪ್ರಕಾರ ಇದು 10-11ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಗುಡಿ. ಇಲ್ಲೇ ಶಾಸನದೊಳಗೆ ತಾವು ನೋಡಬೇಕು, ಗಣಪತಿ, ಇಲ್ಲೇ ವಿಷ್ಣು ಮೂರ್ತಿ, ಆಕಳು ಮತ್ತು ಕರು, ಸೂರ್ಯ, ಚಂದ್ರ ಇಲ್ಲಿರುವಂಥ ಶಾಸನ. ಇದು ವಿಷ್ಣು ಗುಡಿ ಬಗ್ಗೆ ಸಂಬಂಧಪಟ್ಟರೆ ಇಲ್ಲಿರುವಂಥ ಶಾಸನದೊಳಗೆ ಒಂದು ಕಡೆ ಈಶ್ವರ ಇದೆ, ಒಂದು ಕಡೆ ವಿಷ್ಣು ಮೂರ್ತಿ ಇದೆ. ಅಂದರೆ ಇಲ್ಲಿ ಒಂದು ಕಡೆ ಶಿವ ಇದ್ದಲ್ಲೇ ಈಶ್ವರ ಲಿಂಗು ಸ್ಥಾಪನೆ ಮಾಡಿದ್ದಾರೆ, ಇನ್ನೊಂದು ಕಡೆ ಏನು ವಿಷ್ಣು ಮೂರ್ತಿ ಇತ್ತಲ್ಲ ಅಲ್ಲಿ ವೀರಭದ್ರ ದೇವ್ರ ಮೂರ್ತಿ ಇದೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ದೇವಾಲಯ ಹರಿಹರೇಶ್ವರಕ್ಕೆ ಸಂಬಂಧಪಟ್ಟಿತ್ತು ಅನ್ನುವಂಥದ್ದು ಈ ಶಾಸನದೊಳಗೆ ಏನು ಬರೆದಿದ್ದಾರೆ ಅನ್ನೋದು ಪ್ರಕಟಿತ ಶಾಸನ. ಇವೆರಡೂ ಶಾಸನಗಳು ಈ ದೇವಾಲಯ ಹರಿಹರ ದೇವಸ್ಥಾನ ಅಂತ ಏನು ಹೇಳ್ತೀವಿ, ಅಶಿತರ ಕೇಶವ, ಕೇಶವಾದಿತ್ಯ ಮತ್ತು ಅಭಿನವ ಕೇಶವ, ಪ್ರಸನ್ನ ಕೇಶವ, ಇಲ್ಲಿ 5 ಗುಡಿಗಳು ವೈಷ್ಣವ ಗುಡಿಗಳು ಇರ್ತಾವಲ್ಲ, ಅದರೊಳಗೆ ಇದು ಅಲ್ಲೇ ಒಂದು ವೈಷ್ಣವ ಗುಡಿ ಇದೆ. ಅಲ್ಲಿ ಒಂದು ಚಂದ್ರಮೌಳೇಶ್ವರ ಗುಡಿ ಎದುರಿಗೆ ಒಂದು ವೈಷ್ಣವ ಗುಡಿ ಇದೆ. ಊರ ಮಧ್ಯದಲ್ಲಿ ಒಂದು ವೈಷ್ಣವ ಗುಡಿ ಇದೆ. ಇನ್ನೊಂದು ಲಕ್ಷ್ಮೀನಾರಾಯಣ ಗುಡಿ ಅಂತ ಕರೀತಾರೆ, ಅದು ಮತ್ತೊಂದು ವೈಷ್ಣವ ಗುಡಿ. ಒಟ್ಟಾರೆ 5 ವೈಷ್ಣವ ಗುಡಿಗಳ ಶಾಸನೋಕ್ತ 5 ದೇವಾಲಯಗಳಿವೆ ಅಂತ ಹೇಳ್ತೇನೆ. ಅದೇ ರೀತಿಯಲ್ಲಿ ಕಂಬದಲ್ಲಿ ಸಹ ಶಾಸನ ಇದೆ. ಇದರ ಮುಂದೆ ಇರ್ತಕ್ಕಂಥದ್ದು ನಾಗನಬಾವಿ. ಇದನ್ನು ರಾಜ್ಯ ಸಂರಕ್ಷಿತ ಸ್ಮಾರಕ ಅಂತ ಕರಿತೀವಿ. ಇದನ್ನು ಸರ್ಕಾರದಿಂದ ದುರಸ್ತಿ ಮಾಡಿ ಇಲ್ಲೇ ಉತ್ಖನದೊಂದಿಗೆ ಇವುಗಳ ಸಂರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಪುರಾತತ್ವ ಇಲಾಖೆಯವರು ವಹಿಸ್ಕೊಂಡಿದ್ದಾರೆ. ಈ ದಿಶೆಯೊಳಗೆ ಇಲ್ಲಿರ್ತಕ್ಕಂಥ ಏನು ದೇವಸ್ಥಾನ ಸುತ್ತಮುತ್ತಲು ಪ್ರಾಚ್ಯಾವಶೇಷಗಳು, ಶಾಸನಗಳನ್ನು ಸಂಗ್ರಹ ಮಾಡಿದ್ದಾರೆ. ಈ ದಿಶೆಯೊಳಗೆ ಇಲ್ಲಿ 2024ರಲ್ಲಿ ಪ್ರಾರಂಭವಾದಂಥ ಈ ಕೆಲಸ 2025ರಲ್ಲಿ ಉತ್ಖನ ಪ್ರಾರಂಭದೊಂದಿಗೆ ಇಲ್ಲಿಯ ಸ್ಮಾರಕಗಳ ಮೊದಲಿನ ಗತವೈಭವವನ್ನು ಮರಳಿ ಮತ್ತು ಪಡೆಯುವಂತಾಗಲಿ ಅಂತ ಹೇಳ್ತಾ ಮುಂದಿನ ನಾಗನಬಾವಿ ನೋಡುವ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಈ ಕೋಟೆ ವೀರಭದ್ರ ದೇವಾಲಯದ ಎದುರಿಗೆ ತಾವು ನೋಡ್ತಾ ಇದ್ದೀರಿ, ಇದು ನಾಗನಬಾವಿ ಅಂತೇಳಿ. ಇದು ನಾಗ ದೇವಾಲಯವನ್ನು ಈ ದೇವಾಲಯದ ಮುಂದೆ ಇರ್ತಕ್ಕಂಥ ಅಂದರೆ ಚಂದ್ರಮೌಳೇಶ್ವರ ದೇವಾಲಯದ ಮುಂದೆ ಇಲ್ಲೊಂದು ಬಾವಿಯ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಸುವರ್ಣ ನಾಣ್ಯಗಳನ್ನು ಬಳಸಿ ಈ ಕಪ್ಪಡಿ ಬಾವಿ ಅಂತೇನು ಕರಿತೀವಿ, ಈ ಬಾವಿಯನ್ನು ನಿರ್ಮಾಣ ಮಾಡಿ ಇಲ್ಲಿ 2 ಸ್ತಂಭಗಳ ಮೇಲೆ ಬರೆದಿರುವಂಥ ಶಾಸನಗಳೊಂದಿಗೆ ಇಲ್ಲಿ ಏನು ನೀರು ಯಾವ ರೀತಿ ಲಿಫ್ಟ್ ಮಾಡ್ತಾಯಿದ್ರು ಅಂದರೆ ತೋಟಕ್ಕೆ ನೀರನ್ನು ಒಂದು ತೊಗಲಿನ ಒಂದು ಚೀಲದ ಒಳಗೆ ನೀರು ತುಂಬಿಕೊಂಡು ಅದ ಮೇಲೆ ಯಾವ ರೀತಿ ಅದನ್ನು ಮೇಲೆ ತಗೊಂಡು ನೀರು ಪೂರೈಕೆ ಮಾಡ್ಕೊತಿದ್ರು ಅನ್ನುವಂಥ ದೃಶ್ಯವನ್ನು ಸಹ ಅಲ್ಲಿ ಕಲ್ಲಿನೊಳಗೆ ಕೆತ್ತನೆ ಇದೆ. ಅದರ ಮೇಲುಗಡೆ ಮಧ್ಯದೊಳಗೆ ಗಜಲಕ್ಷ್ಮಿ ಇದೆ. ಆ ಬಾವಿಯನ್ನು ಯಾರು ನಿರ್ಮಾಣ ಮಾಡಿದ್ರು, ಎಷ್ಟು ರೊಕ್ಕವನ್ನು ಸುವರ್ಣ ನಾಣ್ಯಗಳನ್ನು ವ್ಯಯ ಮಾಡಿ ನಾಗ ಅನ್ನೋನು ಈ ಬಾವಿಯನ್ನು ನಿರ್ಮಾಣ ಮಾಡಿದ ಅನ್ನೋದಕ್ಕೆ ಇದಕ್ಕೆ ನಾಗನ ಬಾವಿ ಅಂತ ಕರೀತಾರೆ. ಈಗ ಸದ್ಯ ಇದನ್ನು ಸಿದ್ಧರ ಬಾವಿ ಅಂತ ಕರೀತಾರೆ. ಆ ಕಡೆ ಇರುವಂಥ ದೇವಸ್ಥಾನಕ್ಕೆ ಚಂದ್ರಮೌಳೇಶ್ವರ ಅಂತ ಗುಡಿ ಅಂತ ಕರೀತಾರಲ್ಲ, ಅಲ್ಲಿ 2 ಗುಡಿ ಇದೆ. ದ್ವಿಕುಟ ಇಲ್ಲಿರ್ತಕ್ಕಂಥದ್ದು 2 ಗುಡಿ ದ್ವಿಕುಟ. ಅಲ್ಲಿ ಒಳಗಡೆ ಈಶ್ವರ ಲಿಂಗು ಇದೆಯಲ್ಲ, ಅದು ಚಂದ್ರಮೌಳೇಶ್ವರ. ಅದರ ಎದುರಿಗಿರ್ತಕ್ಕಂಥ ವಿಷ್ಣು ಮೂರ್ತಿ ಅಂದರೆ ಮಾಧವ ಮೂರ್ತಿ ಇವತ್ತು ಅಲ್ಲಿಲ್ಲ. ಒಟ್ಟಾರೆ ಆ ಗುಡಿಯನ್ನು ತಾವು ನೋಡಿದಾಗ ಅರ್ಧ ಬಿದ್ದೋಗಿದೆ, ಅರ್ಧ ಇದೆ. ಒಳಗಡೆ ಅಷ್ಟದಿಕ್ಪಾಲಕರಿದ್ದಾರೆ. ಇಲ್ಲಿ ಶಾಸನದೊಳಗೆ ಈ ಶಾಸನ ಏನು ಪ್ರಕಟಿತ ಆಗಿದೆ ಕಾಲಮಾನ 10-11ನೇ ಶತಮಾನದೊಳಗೆ ಈ ಬಾವಿ ಮತ್ತು ಗುಡಿಗಳು ನಿರ್ಮಾಣ ಆದವು.
ಇಲ್ಲಿರ್ತಕ್ಕಂಥ ಕೋಟೆಗೋಡೆ ವಿಜಯನಗರ ಅರಸರ ಕಾಲದಲ್ಲಿ 2ನೇ ಹಂತವಾಗಿ ಕಟ್ಟಿದರೆ, ಮೂಲ ಇದ್ದಂಥ ಕೋಟೆ ತಳಪಾಯದ ಮೇಲೆ ಕಟ್ಟಿದ್ದಾರೆ ಅನ್ನೋದು ಈ ಉತ್ಖನದಿಂದ ಇಲ್ಲಿ ಅನೇಕ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಗಳು ಇದ್ವು ಅಂತ ಹೇಳ್ತಾ, ಒಟ್ಟಾರೆ ಲಕ್ಕುಂಡಿಯ ಇತಿಹಾಸವನ್ನು ಇಲ್ಲಿ ಆಳೆತ್ತರ ಮಣ್ಣು ಇಲ್ಲಿ ಹೂತು ಹೋಗಿದೆ. ಈ ಹೂತು ಹೋದಂಥ ಲಕ್ಕುಂಡಿಯ ಗತವೈಭವವನ್ನು ನಾವು ಮತ್ತೆ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರಬೇಕಾದ್ರೆ ಇಲ್ಲೆಲ್ಲ ದೇವಾಲಯಗಳ ದುರಸ್ತಿ ಆಗಬೇಕು. ಇಲ್ಲಿರ್ತಕ್ಕಂಥ ನಾಗನಬಾವಿಯೊಂದಿಗೆ ಚಂದ್ರಮೌಳೇಶ್ವರ ದೇವಾಲಯ ವೀಕ್ಷಿಸುವ. ಇಲ್ಲಿ ನಾಣ್ಯಗಳ ಟಂಕ್ ಸಾಲೆ ಐತೆ ಅನ್ನೋದಕ್ಕೆ ಇದನ್ನು ಮಣ್ಣು ತೆಗೆದಾಗ ಇವು ಸ್ಟೆಪ್ಸ್ ಹೊಂಟು ಮುಂದೆ. ಇದ್ರದ್ದು ಕೆಳಗಿನ ಅಧಿಷ್ಠಾನ ಜಗತಿ ಪ್ಲಾಟ್ಫಾರ್ಮ್ ಮೇಲೆ ಗುಡಿ ಕಟ್ಟಿದ್ದಾರೆ. ಇದೆಲ್ಲ ಮಣ್ಣಲ್ಲಿ ಇತ್ತು. ಇಲ್ಲಿ ಒಂದೇನೋ ನಾಣ್ಯಗಳನ್ನು ಟಂಕಿಸುವಂಥ ಟಂಕ್ ಸಾಲೆ ಇರ್ಬೋದೇನೋ ಅಂತ ನಾನು ತೆಗೆದೆ. ಆದರೆ ಇಲ್ಲಿ ತಗ್ಗ ಪ್ರದೇಶವನ್ನು ನಾವು ಮಾಡಿದಾಗ ಈ ದೇವಾಲಯದ ಮುಂದಿನ ಪಾವಟಿಗೆಗಳು ಸಿಕ್ಕು. ಇಲ್ಲೇನೋ ಒಂದು ಕೋಟೆ ಬಾಗಿಲದ, ಇದ್ರ ಮುಂದೆಲ್ಲ ಅನೇಕ ಪ್ರಾಚೀನ ಸ್ಮಾರಕಗಳ ಅವಶೇಷಗಳನ್ನು ಹಾಕಿ ಆ ಕಡೆ ಕಟ್ಟಿದ್ದಾರೆ. ಇಲ್ಲಿ ತಾವು ನೋಡ್ತೀರಿ, ಇಲ್ಲೇ ಕೋಟೆಯ ಬಾಗಿಲು ಗೋಡೆ ವಿಜಯನಗರ ಕಾಲದೊಳಗೆ ನಿರ್ಮಾಣ ಮಾಡಿರುವಂಥದ್ದು. ಅದಕ್ಕೂ ಮೊದಲು ಇದ್ದಂಥ ಕೋಟೆ ಗೋಡೆ ತಳಪಾಯ ಬಾದಾಮಿ ಚಾಲುಕ್ಯರ ಕಾಲದ್ದು ಅನ್ನೋದಕ್ಕೆ ಇಲ್ಲೊಂದು ವೀರಗಲ್ಲು ಸಿಕ್ಕಿದೆ. ಆ ವೀರಗಲ್ಲು ಮತ್ತು ಅದರ ವೀರಗಲ್ಲಿನ ಒಂದು ಇದ್ರ ಮೇಲಿಂದ ಇದು ಬಾದಾಮಿ ಚಾಲುಕ್ಯರ ಕಾಲದವರೆಗೂ ಇದರ ಲಕ್ಕುಂಡಿ ಇತಿಹಾಸ ಇವತ್ತು ನಾವು ಕಂಡು ಹಿಡಿತಾ ಇದ್ದೀವಿ. ಇದುವರೆಗೆ 1ನೇ ಉತ್ಖನದಲ್ಲಿ ರಾಷ್ಟ್ರಕೂಟರ ಕಾಲದವರೆಗಿನ ಇತಿಹಾಸ ಸಿಕ್ಕರೆ, ಅದಕ್ಕಿಂತ ಮೊದಲ ಕಲ್ಯಾಣ ಚಾಲುಕ್ಯರ ಕಾಲದ ಲಕ್ಕುಂಡಿಯ ಇತಿಹಾಸ ಗೊತ್ತಿತ್ತು. ಉತ್ಖನದಿಂದ ರಾಷ್ಟ್ರಕೂಟರ ಕಾಲದಿಂದಲೂ ಇರ್ತಕ್ಕಂಥ ಈ ಲಕ್ಕುಂಡಿಯ ಬಗ್ಗೆ ನಮಗೆ ಮಾಹಿತಿ ಸಿಕ್ಕರೆ, ಆ ಸುಂದರ ಅವರ ಮಾರ್ಗದರ್ಶನದಲ್ಲಿ ಪುರಾತತ್ವ ಮತ್ತು ಪ್ರಾಚ್ಯವಸ್ತು ಸಂಗ್ರಹಾಲಯದಿಂದ ಇಲಾಖೆಯಿಂದ 2003ರಿಂದ 7ರವರೆಗೆ 1ನೇ ಹಂತವಾಗಿ ಉತ್ಖನ ಮಾಡಿದ್ದಾರೆ. ಈಗ 2ನೇ ಹಂತವಾಗಿ 2024ರಿಂದ ಏನು ಉತ್ಖನ ಪ್ರಾರಂಭ ಆಗ್ತಾ ಇದೆ, ಇಲ್ಲಿ ಇರ್ತಕ್ಕಂಥ ಕೋಟೆ ಅವಶೇಷ, ಇದರ ಮುಂದೆ ಅನೇಕ ಅಂದರೆ ಇಲ್ಲಿ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಗಳು ಇದ್ವು ಅಂತ ಏನು ಹೇಳುತ್ತೆ ಶಾಸನದೊಳಗೆ. ಇದು ಎದುರಿಗೆ ಇರ್ತಕ್ಕಂಥ ಚಂದ್ರಮೌಳೇಶ್ವರ ದೇವಾಲಯ ನೋಡುವ, ವೀಕ್ಷಿಸುವ. ಸೊ ಹಿಂದೆ ಯಾವುದೇ ಗುಡಿಗಳು ನೋಡಿದ್ರು ನೋಡಿ, ಹಿಂದ್ಗಡೆಗೆಲ್ಲ ಈ ತರ ಸುಮ್ಮನೆ ಇದನ್ನ ಹಾಕ್ಬಿಟ್ಟು ಮುಂದ್ಗಡೆಗೆ ಮಾತ್ರ ನೋಡೋಕೆ ನೀಟಾಗಿ ಗುಡಿ ಇತ್ತಲ್ಲ ಮೊದ್ಲ ಕೆಳಗಾರ, ಇವ್ರು ಬೇರೆ ಕಲ್ಲಿಟ್ಟು ಕಟ್ಟಾರ. ಇದು ಆಮೇಲೆ ಕಟ್ಟಿರೋದು. ಹೌದು, ಮೂಲ ರಚನೆ ಲೆಕ್ಕ ಹಾಕಿದ್ರೆ ಹಂಗಿರತ್ತಲ್ಲ. ಇಲ್ಲಿ ನಿಮ್ಗೆ ಹೇಳುತ್ತೆ ನೋಡಿ, ಇಲ್ಲಿ ಕಾಣಿಸುತ್ತೆ ಮೂಲ ಇಲ್ಲಿ ನೋಡಿ ಕಾಣಿಸುತ್ತಾ. ಇಂಡಿಯಾ ಪಾರ್ಟ್ ಏನಿರುತ್ತೆ ಇದ್ರದ್ದು, ಈ ರೀತಿ ಇದ್ದದ್ ಗುಡಿ ಬಿದ್ದು ಹೋಗಿದ್ದನ್ನ ಇವರು ಸ್ಥಳೀಯರು ಬೇರೆ ಕಲ್ಲುಗಳನ್ನು ಇಟ್ಟು ಕಟ್ಟಾರ. ಆ ಕಲ್ಲುಗಳನ್ನ ಮತ್ತವ್ರು ಪುನರ್ ಅದೇ ರೀತಿ ಜೋಡಿಸ್ಲಿಕ್ಕೆ ಆಗಿಲ್ಲ. ಅವೆಲ್ಲ ಅವಶೇಷಗಳು ಇಲ್ಲೇ ಬಿದ್ದಿರ್ತಾವ. ಒಟ್ಟಾರೆ ಇದು ದೇವಸ್ಥಾನ ಮೊದಲು ಯಾವ ರೀತಿ ಇತ್ತು ಅದನ್ನು ಮಾಡಲಿಕ್ಕೆ ಪುರಾತತ್ವ ಇಲಾಖೆಯವರು ದುರಸ್ತಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಿದ್ಧರ ಗುಡಿ ಅಂತ ಏನು ಕರೀತಾರ, ಚಂದ್ರಮೌಳೇಶ್ವರ ಅಂತಿದೆ ಶಾಸನದೊಳಗೆ. ಒಳಗಡೆ ಒಂದ್ ಕಡೆ ಈಶ್ವರನಿಗೂ ಇದೆ, ಅದ್ರ ಎದುರಿಗೆ ಹರಿಹರೇಶ್ವರ ಅಂತ ಅದೇನು ಹೇಳಿದ್ವಿ ಅದೇ ಮಾದರಿ ಒಳಗೆ ಇದು ವಿಷ್ಣುವಿನ ಮೂರ್ತಿ ಇತ್ತು ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ಏನು ಭುವನೇಶ್ವರಿ ಒಳಗೆ ಅಷ್ಟದಿಕ್ಪಾಲಕರ ಮಧ್ಯೆ ನರಸಿಂಹನ ಮೂರ್ತಿ ಇದೆ. ಈ ದೇವಸ್ಥಾನದ ಗರ್ಭಗೃಹ ಜೊತೆಗೆ ಇಲ್ಲಿ ಮುಂದೆ ಅಂತರಾಳ, ಇಲ್ಲಿ ನಾನು ನಿಂತಿರುವಂಥ ನವರಂಗ, ಇದರ ಮುಂದೆ ಹಿಂದುಗಡೆ ಮತ್ತೊಂದು ವಿಷ್ಣುವಿನ ಮೂರ್ತಿ ಇರ್ತಕ್ಕಂಥ ಗರ್ಭಗೃಹ ಇದೆ. ಈ ಗುಡಿಯೊಳಗೆ ಶಾಸನಗಳು ಮೇಲ್ಭಾಗದಲ್ಲಿ ತಾವು ನೋಡಬಹುದು, 4 ಕಡೆ ಇದೆ ಶಾಸನ. ಬಹುಶಃ ಇಲ್ಲಿ ಶಾಸನ ಇದೆ, ಇಲ್ಲಿ ಶಾಸನ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ. ಅಂದರೆ 4 ಅಡ್ಡದೊಲೆಗಳಲ್ಲಿ ಶಾಸನಗಳು ಏನು ಹೇಳ್ಕೊಡ್ತಾವು ಈ ದೇವಸ್ಥಾನದ ಬಗ್ಗೆ. ಜೊತೆಗೆ ಇಲ್ಲಿ ಮಧ್ಯದೊಳಗೆ ಭುವನೇಶ್ವರಿ ಅಂತ ಏನು ಕರಿತೀವಿ, ಈ ಭುವನೇಶ್ವರಿಯನ್ನು ತಾವು ಈ ರೀತಿ ತಗೋಬೇಕು. ಈ ಭುವನೇಶ್ವರಿಯ ಮಧ್ಯೆ ಬಹುಶಃ ತಾವು ಗಮನಿಸ್ಬೋದು, ಇಲ್ಲೇ ನರಸಿಂಹ ಭಕ್ತ ಪ್ರಹ್ಲಾದ ತಂದೆ ಹಿರಣ್ಯಕಶಿಪುವಿನ ಏನು ಒಂದು ಕಳ್ಳನ ಬಗೆದು ತೆಗೆದು ಹಾಕೊಂತಾನ, ಇಲ್ಲಿ ಹಿರಣ್ಯಕಶಿಪುವಿನ ಏನು ಒಂದು ಸಂಹಾರ ಮಾಡ್ತಾ ಇದ್ದಾನ. ಇಲ್ಲೇ ನರಸಿಂಹ, ಉಗ್ರ ನರಸಿಂಹ, ಆಮೇಲೆ ಲಕ್ಷ್ಮೀ ನರಸಿಂಹ ಅಂತ ಹೇಳ್ತೀವಲ್ಲ, ಇಲ್ಲಿರುವಂಥ ಮೂರ್ತಿ ಉಗ್ರ ನರಸಿಂಹ, ಅಂದರೆ ಹಿರಣ್ಯಕಶಿಪುವಿನ ವಧ ಮಾಡ್ತಾ ಇದ್ದಾನೆ.
ಇದು ಸುತ್ತ ತಾವು ನೋಡಿದಾಗ ಅಷ್ಟ ದಿಕ್ಪಾಲಕರ ಮೂರ್ತಿಗಳು ಇದ್ದಾವೆ. ಒಂದೊಂದೇ ಮೂರ್ತಿ ನೀವು ತಕ್ಕೊಂಡು ನೋಡಿದರೆ ಅಷ್ಟ ದಿಕ್ಪಾಲಕರು ಅಂದರೆ ಇಲ್ಲಿ ತಾವು ನೋಡ್ಬೋದು 3 3 6 ನಡುಕೆ 2 ಅದ್ರ 8 ಅಷ್ಟ ದಿಕ್ಪಾಲಕರ ಮೂರ್ತಿಗಳು. ಮಧ್ಯೆ ನರಸಿಂಹನ ಮೂರ್ತಿ ಇದೆ. ಹೀಗಾಗಿ ಇಲ್ಲಿ ಏನು ನರಸಿಂಹ ಅದಾನ, ಇಲ್ಲಿ ಒಂದು ಕಡೆ ಶಿವ, ಒಂದು ಕಡೆ ಹರಿ ಮತ್ತು ಹರ ವಿಷ್ಣು ಮೂರ್ತಿ ಇದ್ವು ಅನ್ನೋದು ಗೊತ್ತಾಗತ್ತೆ. ಇದ್ರ ಹಿಂದ್ಗಡೆ ಜಾಲಾಂಧ್ರಗಳು ಇರುವುದು ಸಂಕೇತ ಏನು ಹೇಳ್ಕೊಡುತ್ತದೆ, ಇಲ್ಲೊಂದು ಮೂರ್ತಿ ಇತ್ತು. ಇದು ಯಾವ ರೀತಿ ಗರ್ಭಗೃಹದೊಳಗೆ ಮೂರ್ತಿ ಇತ್ತು ಅನ್ನೋದಕ್ಕೆ ಇಲ್ಲೊಂದು ಪೀಠ, ಇಲ್ಲಿ 2 ಜಾಲಾಂಧ್ರಗಳ ಒಂದು ಇದು, ಇಲ್ಲೇನೋ ಬೆಳಕಿಗೆ ಇದೊಂದು ಕಲ್ಲು ಕಿತ್ತಾರಲ್ಲ, ಇದು ಏನು ಹೇಳ್ಕೊಡುತ್ತೆ, ಇಲ್ಲೊಂದು ಮೂರ್ತಿ ಅಲ್ಲೊಂದು ಮೂರ್ತಿ. ಇದು ದ್ವಿಕೂಟ ಗುಡಿ. ಈ ದ್ವಿಕೂಟ ಗುಡಿಯ ಬಗ್ಗೆ ಇನ್ನೂ ಸಾಕಷ್ಟು ಅಧ್ಯಯನ ಆಗಬೇಕು. ಇದಕ್ಕೆ ಒಂದೇ ಕೋಟೆಗೋಡೆ ಅಂತ ತಾವು ನೋಡ್ತಾ ಇದ್ದೀರಿ. ಈ ಕೋಟೆಗೋಡೆ ಏನು ಹೇಳ್ಕೊಡುತ್ತಂದ್ರೆ, ಈ ಕೋಟೆಗೋಡೆ ಈ ದೇವಸ್ಥಾನ ಕಟ್ಟಿದ ಮೇಲೆ ಕಟ್ಟಿದ್ದಾರೆ ಅನ್ನೋದು ಹೇಳ್ಕೊಡುತ್ತೆ. ಮೂಲತಃ ಕೆಳಗಡೆ ಇರ್ತಕ್ಕಂಥ ಬಾದಾಮಿ ಚಾಲುಕ್ಯರದ ಕಾಲದ ಕೋಟೆಗೋಡೆ ಬಿದ್ದು ಹೋದರೆ ಮತ್ತು ಅದರ ಮೇಲೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ತಾವು ಗಮನಿಸ್ಬೋದು. ಒಟ್ಟಾರೆ ಈ ಗುಡಿಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ಕಲೆ ಹಾಕಬೇಕಾಗಿದೆ. ಇಲ್ಲಿರ್ತಕ್ಕಂಥ ಗುಡಿಯೊಳಗೆ ತಾವು ನೋಡ್ತೀರಿ, ಸುಣ್ಣ ಬಣ್ಣ ಹಚ್ಚಿದ್ದಾರೆ, ಅನೇಕ ಬಣ್ಣದ ಕೆಲವು ಪೇಂಟಿಂಗ್ ಬಳಸಿದ್ದಾರೆ. ಒಟ್ಟಾರೆ ಈ ದೇವಸ್ಥಾನ ಹೊರಗಡೆ ಬಿದ್ದು ಹೋದರೂ, ಅದರ ಅವಶೇಷಗಳು ಕಳಚಿ ಹೋದರೂ, ಒಳಗಡೆ ಸಾಕಷ್ಟು ಚೆನ್ನಾಗಿರುವಂಥ ಈ ಗುಡಿಯನ್ನು ರಾಜ್ಯ ಸರ್ಕಾರದ ಪುರಾತತ್ವ ಇಲಾಖೆಯಿಂದ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾಗನಬಾವಿ ಸಂರಕ್ಷಣೆ ಮಾಡಿದ್ದಾರೆ. ಕೋಟೆ ವೀರಭದ್ರೇಶ್ವರ ಗುಡಿ ಹತ್ತಿರ ಅಲ್ಲೇನೋ ಒಂದು ಅತಿಕ್ರಮಣ ಆಗಿತ್ತು, ಅದೆಲ್ಲ ತೆಗೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಚಂದ್ರಮೌಳೇಶ್ವರ ಗುಡಿ ಎದುರಿಗೆ ಸಹ ಏನು ತಗ್ಗನ್ನು ತೋಡಿ ಇಲ್ಲಿರ್ತಕ್ಕಂಥ ಪ್ರವೇಶ ಮೆಟ್ಲುಗಳನ್ನು ಕಂಡುಹಿಡಿಯಲಾಗಿದೆ. ಒಟ್ಟಾರೆ ಈ ದೇವಸ್ಥಾನ ಚಂದ್ರಮೌಳೇಶ್ವರ ಮತ್ತು ಕೋಟೆ ವೀರಭದ್ರೇಶ್ವರ, ನಾಗನಬಾವಿ ಇವು 3 ಸ್ಮಾರಕಗಳ ಜೊತೆಗೆ ಕೋಟೆಯ ಅವಶೇಷ 4 ಸ್ಮಾರಕಗಳನ್ನು ತಾವು ಇಲ್ಲಿ ನೋಡ್ತಾ ಇದ್ದೀರಿ. ವೀಕ್ಷಕರೇ ನಮಸ್ಕಾರ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ